ವಂಚನೆ ಮಾಡ್ತಕ್ಕಂಥದ್ದು. ಇವತ್ತು ನಮಗೆ ಇಷ್ಟೆಲ್ಲ ಪ್ರೀ ಸ್ಕೀಮ್ಸ್ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲಾ ಕೊಟ್ಬಿಟ್ಟು ಬಟ್ ಇವತ್ತು ಅಲ್ಲಿ 5,000 ಕೋಟಿ ಸಾಲ ಬಾಕಿ ಇದೆ. ಎಸ್ಕಾಮು ಇವೆಲ್ಲ ಅಲ್ಲಿಂದಲೂ ಬಾಕಿ ಇಟ್ಕೊಂಡಿದ್ದಾರೆ. ಇವತ್ತು ನಿಮ್ಗೆಲ್ಲ ಮೊದಲು 1 ಲಕ್ಷ ರೂಪಾಯಿಗೆ ಟ್ರಾನ್ಸ್ಫರ್ ಅನ್ನು ಮಾಡ್ತಾ ಇದ್ರು ರೈತರಿಗೆ, ಇವತ್ತು 3.5 ಲಕ್ಷ. ಇವತ್ತು ಲಿಕ್ಕರ್ 7-8 ಸಾರಿ ಹಚ್ಚಿದ್ದಾರೆ. ಆದ್ರೆ ಇವತ್ತು ಒಂದು ಪಹಣಿ 15 ರೂಪಾಯಿ ಇದ್ದಿದ್ದು ಪಹಣಿ 30 ರೂಪಾಯಿ, ಇವತ್ತು ಚಾಪ ಕಾಗದ 20 ರೂಪಾಯಿ ಇದ್ದಿದ್ದು ಇವತ್ತು 100 ರೂಪಾಯಿ ಆಗಿದೆ. ಅಂದ್ರೆ ಈ ರೀತಿ ಎಲ್ಲ ಅಂದ್ರೆ ಇವತ್ತು ಈ ಗ್ಯಾರಂಟಿಗಳಿಂದ ಜನರ ಜೋಪಿಗೆ ಕೈ ಹಾಕಿ ಇವತ್ತು ಸುಲಿಗೆ ಮಾಡ್ತಾ ಇದ್ದಾರೆ ಈ ಸರ್ಕಾರ ಸುಲಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಸರ್ಕಾರಗಳು ಇರಬಾರ್ದು. ನಿಮ್ಗೆ ಆಡಳಿತ ಮಾಡುವಂತ ಅನುಭವ ಇಲ್ಲ, ಇವತ್ತು ಒಗ್ಗಟ್ಟಿಲ್ಲ. ಇಲ್ಲಿ ಕುರ್ಚಿ ಕಾಳಗದಲ್ಲಿ ಕಳೆದ 3 ವರ್ಷಗಳಿಂದ ಕುರ್ಚಿ ಕಾಳಗದಿಂದ ಇವತ್ತು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಒಂದ್ ಕಡೆ ಅಭಿವೃದ್ಧಿ ಇಲ್ಲ, ನೀರಾವರಿ ಯೋಜನೆಗಳಿಗೆ ಇವತ್ತು ಅದು ಕಟ್ಟಾಗಿದೆ. ಎಲ್ಲೂ ನೀರಾವರಿ ಯೋಜನೆಗಳು, ಉದಾಹರಣೆಗೆ ನಮ್ಮ ಭಾಗಕ್ಕೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಕಾಸ್ಟ್ ಪ್ರಾರಂಭ ಆಗಿದ್ದು ಎಲ್ಲಿಗೆ ಎಷ್ಟಕ್ಕೆ 12,500 ಕೋಟಿ ಎಲ್ಲಿ ಶಂಕುಸ್ಥಾಪನೆ ಮಾಡಿದ್ದು ಚಿಕ್ಕಬಳ್ಳಾಪುರದಲ್ಲಿ. ನಾನು ಕೂಡ ಅವತ್ತು ಶಾಸಕರಾಗಿದೆ, ಆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಇದ್ದೆ. 12,500 ಕೋಟಿ ಎತ್ತಿನ ಹೊಳೆ ಪ್ರಾಜೆಕ್ಟ್ ಕಾಸ್ಟ್. ಏನ್ ಹೇಳಿದ್ರು ಅವತ್ತು? ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. 14ರಲ್ಲಿ ಶಂಕುಸ್ಥಾಪನೆ ಆಗಿದ್ದು, 17ಕ್ಕೆ ಎತ್ತಿನ ಹೊಳೆ ನೀರು ಯೋಜನೆಯನ್ನ ನಿಮ್ಗೆ ಹರಿಸ್ತೀವಿ. ಎಲ್ಲಿ ಥೈಲ್ಯಾಂಡ್ ನಮಗೆ ಮುಳುಬಾಗಲು KGF ಥೈಲ್ಯಾಂಡ್ ನೀರು ಬರುತ್ತೆ ಅಂತ ಹೇಳಿದ್ರು. ಇಲ್ಲಿಂದ ಸಕಲೇಶ್ಪುರದಿಂದ. ಅವತ್ತು ಕಾಸ್ಟ್ ಎಷ್ಟು? 12,500 ಕೋಟಿ. ಆದ್ರೆ ಇವತ್ತು ಕಾಸ್ಟ್ ಎಷ್ಟು? ಇವತ್ತು ಎತ್ತಿನ ಹೊಳೆ ಯೋಜನೆ ಪ್ರಾಜೆಕ್ಟ್ ಕಾಸ್ಟ್ 30,000 ಕೋಟಿ. 30,000 ಕೋಟಿ ಆಗಿದೆ ಈಗ. ಆದ್ರೆ ನೀರು ಮಾತ್ರ ನಮಗ್ ಬಂದಿಲ್ಲ. ಇವಾಗ ಕೊಳಚೆ ನೀರು ಬಿಡ್ತಾ ಇದಾರೆ. HN ವ್ಯಾಲ್ಯೂ ಮತ್ತು ಆ ಕಡೆ ನಮ್ಗೆಲ್ಲ KC ವ್ಯಾಲ್ಯೂ ನೀರು ಬರ್ತಾ ಇದೆ. ಈಗ ಇತ್ತೀಚೆಗೆ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. 3ನೇ ಹಂತದ ಶುದ್ಧೀಕರಣ ಆಗ್ಬೇಕು ಅಂತ ಹೇಳಿ. 3ನೇ ಹಂತದ ಶುದ್ಧೀಕರಣ ಆಗ್ಬೇಕು. ಆದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ 2ನೇ ಹಂತದ ಶುದ್ಧೀಕರಣ ಸಾಕು ಅಂತ. ಆದ್ರೆ ಇವತ್ತು ನಾವು 2ನೇ ಶುದ್ಧೀಕರಣ ಹಂತದನ್ನ ಇವತ್ತು ನೀರು ನಾವೇನ್ ಬಳಸ್ತಾ ಇದೀವಿ, ಇವತ್ತು ನಾವು ಬೆಳೆಯತಕ್ಕಂತ ತರಕಾರಿಗಳ ಮೇಲೆ ಕ್ವಾಲಿಟಿ ಬರ್ತಾ ಇಲ್ಲ ಮತ್ತು ಅದ್ರ ರೋಗಗಳು ಬರ್ತಾ ಇದೆ. ಅದು ತಿಂದವ್ರಿಗೆ ಆರೋಗ್ಯ ಕೆಡ್ತಾ ಇದೆ. ಇವೆಲ್ಲ ಕೂಡ ಸಮಸ್ಯೆ ಆಗ್ತಾ ಇದೆ. ಮತ್ತು ಆ ನೀರಲ್ಲಿ ಯಾವ್ಯಾವ ಕೆರೆಗಳು ತುಂಬಿಸ್ತಾ ಇದ್ದಾರೆ, ಆ ಭಾಗದಲ್ಲಿ ಇರ್ತಕ್ಕಂತ ಹಳ್ಳಿಗಳಲ್ಲಿ ಕುಡಿಯುವ ನೀರು ಬೋರ್ವೆಲ್ಗಳಿದಾವೆ. ಆ ಬೋರ್ವೆಲ್ಗಳಲ್ಲಿ ಕೂಡ ರೀಚಾರ್ಜ್ ಆಗಿ ಆ ಬೋರ್ವೆಲ್ಗಳಲ್ಲಿ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬರ್ತಕ್ಕಂಥ ನೀರನ್ನ ಇವತ್ತು ಹಳ್ಳಿಗಳಲ್ಲಿ ನಾವು ಕುಡಿಬೇಕಾಗಿದೆ. ಅದಕ್ಕಾಗಿ ಇವತ್ತು ಎಲ್ಲರ ಒತ್ತಾಯ ಮಾಡ್ತಾ ಇರೋದು 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿ. 3ನೇ ಹಂತದ ಶುದ್ಧೀಕರಣ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಮತ್ತು ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗಳು, ಹಣ್ಣು ಹಂಪಲು ತರಕಾರಿ ಎಲ್ಲದಕ್ಕೂ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥದ್ದಕ್ಕೆ ಇವತ್ತು ಇಷ್ಟೆಲ್ಲ ಹೋರಾಟಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಅದನ್ನ ಹೇಳಿದ್ರೆ ಇಲ್ಲ 2ನೇ ಹಂತದ ಶುದ್ಧೀಕರಣ ಸಾಕು. ಈಗ ಒಬ್ಬ ಮಂತ್ರಿಗಳು ಈ ರೀತಿ ಹೇಳಿದ್ರೆ ಇವೆಲ್ಲ ಕೂಡ ಯೋಚನೆ ಮಾಡಬೇಕಾಗಿದೆ. ಇವತ್ತು ಕುಮಾರಸ್ವಾಮಿ ಅವರು ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಆದ್ರೆ ಇವತ್ತು ಆಂಧ್ರ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದಲ್ಲಿ ಒಂದು ಫ್ಯಾಕ್ಟರಿ ಏನು ಮಾರಾಟಕ್ಕಿಟ್ಟಿದ್ರು, ಮಾರಾಟಕ್ಕಾಗಬಾರದು ಅಂತ ಹೇಳಿದ್ರು, ಅದು ಉಳಿಸಬೇಕು ಅಂತ ಹೇಳಿ ಇವತ್ತು ಸುಮಾರು 11,000 ಕೋಟಿ ಖರ್ಚು ಮಾಡಿ ಅದನ್ನು ಪುನಶ್ಚೇತನ ಮಾಡ್ತಾ ಇದ್ದಾರೆ. ಸಾವಿರಾರು ಜನಕ್ಕೆ ಇವತ್ತು ಕೆಲಸಗಳು ಸಿಗ್ತಾ ಇದೆ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಕುಮಾರಸ್ವಾಮಿ ಅವರನ್ನ ಆರಾಧ್ಯ ದೈವ ಅಂತ ಕರೀತಾರೆ, ಅಭಿಷೇಕ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇವರು ಇವತ್ತುವರೆಗೂ ಕೂಡ ನಮಗೊಂದು ಒಳ್ಳೆ ಕಂಪನಿಗಳನ್ನ ಕರ್ನಾಟಕ ಕೊಡಿ ಅಂತ ಹೇಳಿ ಒಂದೇ ಒಂದು ಅರ್ಜಿಯನ್ನು ಕೊಟ್ಟಿಲ್ಲ. ಒಂದಂದ್ರೆ ಹೊಟ್ಟೆ ಕಿಚ್ಚುವಿಗೆ ಕುಮಾರಸ್ವಾಮಿ ಅವರೇನಾದ್ರೂ ಇಲ್ಲಿ ಅದೇ ಒಂದು ಕಂಪನಿಗಳನ್ನ ಸ್ಥಾಪನೆ ಮಾಡಿದ್ರೆ ಇವ್ರಿಗೆ ಒಳ್ಳೆ ಹೆಸರು ಬಂದ್ಬಿಡುತ್ತೆ. ಇವ್ರಿಗೆ ನೆಕ್ಸ್ಟ್ ಜನ